ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರ ತುಂಬಾ ಅಪ್ಡೇಟ್ಸ್ ತುಂಬಾನೇ. ಒಂಬಾಳೆ ಬ್ಯಾನರ್ಸ್ ಅಲ್ಲಿ ಬಂದಿರುವಂತ ಕಾಂತಾರ KGF ಗೆ 4 ಅವಾರ್ಡ್ ಗಳು ಬಂದ್ಬಿಟ್ಟಿದಾವೆ. UI ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್. ದುನಿಯಾ ವಿಜಯ್ ಅವರಿಗೆ ತಮಿಳಿಂದ ಆಫರ್ ಬರ್ತಾ ಇದೆ. ಶಿವಣ್ಣ ಅವರ 131ನೇ ಸಿನಿಮಾ ಅನೌನ್ಸ್ಮೆಂಟ್ ಫಿಕ್ಸ್. ರಕ್ಷಿತ್ ಶೆಟ್ಟಿಗೆ 20 ಲಕ್ಷ ದಂಡ ಹಾಕವ್ರೆ. ಇದೇ ತರ ಇನ್ನಷ್ಟು ಅಪ್ಡೇಟ್ ಗಳವೆ. ಎಲ್ಲಾ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡ್ರಪ್ಪ. ಶುರು ಮಾಡೋಣ ಹಂಗಾರೆ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದ್ರೆ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿರುವಂತ ಭೀಮಾ ಸಿನಿಮಾ ಅಟ್ ದ ಟೈಮ್ ಕರೆಕ್ಟ್ ಆಗಿ ನಾನೀಗ ವಿಡಿಯೋ ಮಾಡ್ತಾರೋ ಟೈಮಿಗೆ ಕರೆಕ್ಟ್ ಆಗಿ 31.26 ಕೋಟಿನ ಕಲೆಕ್ಷನ್ ಮಾಡಿದೆ ಅಂತ ರೂಮರ್ಸ್ ಗಳಿದಾವೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಕರೆಕ್ಟ್ ಟೈಮ್ ಇವಾಗ 5.6 ಕೋಟಿನ ಕಲೆಕ್ಷನ್ ಮಾಡಿದೆ. 5.6 ಕೋಟಿ. ಮೊದಲನೇದಾಗಿ ಶ್ರೀಲೀಲಾ ಕಿಸ್ ಸಿನಿಮಾದಲ್ಲಿ ಕಿಸ್ ಮಾಡಿದ್ರಲ್ಲ ಅವರೇನೆ. ಅಲ್ಲು ಅರ್ಜುನ್ ಅವರು ಆಕ್ಟ್ ಮಾಡ್ತಾರ ಪುಷ್ಪ ಟೂಲಿ ಶ್ರೀಲೀಲಾ ಅವರು ಐಟಮ್ ಸಾಂಗ್ ಆಗಿ ಕುಣಿಸೋದಕ್ಕೆ ರೆಡಿ ಆಗಿದ್ದಾರೆ ಅಂತ ರೂಮರ್ಸ್ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಶ್ರೀಲೀಲಾ ಅವ್ರ ಕಡೆ ಕನ್ಫರ್ಮೇಶನ್ ಸಿಕ್ಕಿಲ್ವಂತೆ. ಎರಡ್ ಕಡೆನೂ ಕೂತ್ಕೊಂಡು ಮಾತಾಡ್ತಾ ಇದಾರಂತೆ. ಕನ್ಫರ್ಮ್ ಆದ ತಕ್ಷಣ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಜೂನಿಯರ್ NTR ಪ್ರಶಾಂತ್ ಗಿಲ್ ಇಬ್ರು ಸೇರ್ಕೊಂಡು ಮಾಡ್ತಾರೆ 31ನೇ ಸಿನಿಮಾ. ಪೂಜೆ ಕಾರ್ಯಕ್ರಮ ಎಲ್ಲ ದೊಡ್ಡದಾಗಾಯ್ತು. ಇವಾಗ ಈ ಸಿನಿಮಾನ 2026 ಜನವರಿ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಗಾಸಿಪ್ ಗಳಿದಾವೆ. ಉಪೇಂದ್ರ ಅವರ ಫ್ಯಾನ್ಸ್ ಗೆ ದೊಡ್ಡ ಧಮಾಕ. 16ನೇ ತಾರೀಕು ಅನೌನ್ಸ್ಮೆಂಟ್ ಮಾಡಿದ್ರು ರಿಲೀಸ್ ಯಾವಾಗ ಮಾಡ್ತೀವಿ ಅಂತ. ಅಕ್ಟೋಬರ್ ತಿಂಗಳಲ್ಲಿ ಅಂತ ಅನೌನ್ಸ್ಮೆಂಟ್ ಮಾಡವ್ರೆ. ಪ್ರಾಪರ್ ಆಗಿ ಇದೇ ಡೇಟ್ ಅಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಆ ತಿಂಗಳಲ್ಲಿ 11, 12ಕ್ಕೆ ದಸರಾ ಇರುತ್ತದೆ. ಇನ್ನು ಈ ಸಿನಿಮಾ 18ನೇ ತಾರೀಕು ಅಥವಾ 25ನೇ ತಾರೀಕು ರಿಲೀಸ್ ಆಗಬಹುದು. ದಸರಾ ಆದ ಒಂದ್ ವಾರ ಆದ್ಮೇಲೆ 18 ಅಥವಾ 25 ಇವೆರಡರಲ್ಲಿ ಯಾವ್ದ್ರಲ್ಲಿ ಒಂದಿನ ರಿಲೀಸ್ ಆಗೋದಂತೂ ಕನ್ಫರ್ಮ್. ಶಿವಣ್ಣ ಅವರ 131ನೇ ಸಿನಿಮಾ ಅನೌನ್ಸ್ಮೆಂಟ್ ಆಗ್ಬಿಟ್ಟು ಸಣ್ಣದಾಗ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ರು. ಈಗ ಅಫಿಷಿಯಲ್ ಆಗಿ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಸಿನಿಮಾದಲ್ಲಿರುವಂತ ಕೆಲವೊಂದಷ್ಟು ಕಾಸ್ಟಿಂಗ್ಸ್ ಗಳನ್ನ ರಿವೀಲ್ ಮಾಡಿದ್ದಾರೆ. ಇದರಲ್ಲಿ ಹೈಲೈಟ್ ಆಗಿದ್ದು ನವೀನ್ ಶಂಕರ್. ಗಾಸಿಪ್ ಗಳು ಬರ್ತಾ ಇದಾವೆ. ನವೀನ್ ಶಂಕರ್ ಅವರು ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಅಪೋಸಿಟ್ ಅಲ್ಲಿ ಇರ್ತಾರಂತೆ, ಅಂದ್ರೆ ವಿಲ್ಲನ್ ಆಗಿ. ಐ ಡೋಂಟ್ ನೋ, ಇದು ಜಸ್ಟ್ ರೂಮರ್ ಅಷ್ಟೇನೆ. ರೂಮರ್. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತಾ ಇದೆ. ಇವರು ಅಮೆರಿಕದ ಆಕ್ಟರ್ ವಿವೇಕ್ ಒಬಿರಾಯ್ ಅವರು ಈ ಸಿನಿಮಾ ಒಳಗಡೆ ನುಗ್ಬಿಟ್ಟಿದ್ದಾರೆ ಈಗ ಅಫಿಷಿಯಲ್ ಆಗಿ. ಅಟ್ ದ ಟೈಮ್ ಇವಾಗ ಬೆಂಗಳೂರಲ್ಲಿ HMT ಫ್ಯಾಕ್ಟರಿ ಇದೆ ಗೊತ್ತಲ್ಲ, ಅಲ್ಲಿ ದೊಡ್ಡ ಸೆಟ್ ನ ಹಾಕಿದ್ದಾರೆ. ಅಲ್ಲಿ ಶೂಟಿಂಗ್ ಮಾಡ್ತಾವ್ರೆ ಈಗ. ಇನ್ನ ಬಿಗ್ ಬಾಸ್ ಹಂಗಂದ ತಕ್ಷಣ ನೆನಪಾಗೋದು ಕಿಚ್ಚ ಸುದೀಪ್. ಈ ಕಡೆಯಿಂದ ಸೀಸನ್ 11 ಬರ್ತೈತೆ. ಇದ್ರಲ್ಲಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ, ಅಂದ್ರೆ ರಿಷಬ್ ಶೆಟ್ಟಿ ಅವರು ಬರ್ತಾ ಇರ್ತಾರೆ ಹೋಸ್ಟ್ ಮಾಡೋದಕ್ಕೆ. ಹಾಗೇನೆ ತಮಿಳಲ್ಲೂ ಕೂಡ ಚೇಂಜ್ ಮಾಡ್ತಾವ್ರೆ. ತಮಿಳಲ್ಲಿ ಕಮಲ್ ಹಾಸನ್ ಅವರು ಹೋಸ್ಟ್ ಮಾಡ್ತಾ ಇದ್ರು, ಈಗ ವಿಜಯ್ ಸೇತುಪತಿ ಅವರು ಹೋಸ್ಟ್ ಮಾಡ್ತಾರೆ. ಸೊ ಫೈನಲ್ ಆಗಿ ಒಂಬಾಳೆ ಬ್ಯಾನರ್ಸ್ ಗೆ 4 ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್. ಈ ಹಿಂದೆ ರಾಜ್ಕುಮಾರ್ ಅವ್ರಿಗೂ ಕೂಡ ಇದು ಬರಬೇಕಾಗಿತ್ತು, ಅದನ್ನ ಯಾರೋ ತಪ್ಪಿಸಿದ್ರು ಅಂತ ರೂಮರ್ಸ್ ಇದೆ. ನಿಜನ ಸುಳ್ಳ ಗೊತ್ತಿಲ್ಲ. KGF ಗೆ ಬೆಸ್ಟ್ ಫಿಲಂ ಹಾಗೇನೆ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಬಂದಿದೆ. ಕಾಂತಾರಗೂ ಕೂಡ ಬೆಸ್ಟ್ ಫಿಲಂ ಅಂಡ್ ಬೆಸ್ಟ್ ಡೈರೆಕ್ಟರ್. ಟೋಟಲ್ ಆಗಿ 4 ಅವಾರ್ಡ್ ಗಳು ಸಿಕ್ಬಿಟ್ಟೈತೆ. ದುನಿಯಾ ವಿಜಯ್ ಅವ್ರ ಭೀಮಾ ಸಿನಿಮಾ ಫುಲ್ ಸಕ್ಸಸ್ಫುಲ್ ಹಿಟ್ ಆಗೋಗೈತೆ. ಇವಾಗ ಇವ್ರು ತಮಿಳ್ನಾಡು ಕಡೆಯಿಂದ ಹೊಸ ಆಫರ್ ಗಳು ಬರ್ತೈತೆ. ಅದ್ ಬೇರೆ ಯಾರು ಅಲ್ಲ, ಲೋಕೇಶ್ ಕನಕರಾಜ್ ಅವರು ಹೊಸ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. LCU ನಿಮ್ಗೆಲ್ಲ ಗೊತ್ತೇ ಇದೆ. ಈ LCU ಒಳಗಡೆಗೆ ಅಫಿಷಿಯಲ್ ಆಗಿ ದುನಿಯಾ ವಿಜಯ್ ಅವರು ಎಂಟ್ರಿ ಕೊಡ್ತಾ ಇದಾರೆ. ಯಾವ ಸಿನಿಮಾ ಆಗಿರಬಹುದು ಅಂತ ತುಂಬಾ ಕುತೂಹಲಗಳಿದಾವೆ. ಈಗ ಅವರು ರಜನಿಕಾಂತ್ ಗೆ ಕೂಲಿ ಮಾಡ್ತಾವ್ರೆ, ಹಾಗೇನೆ ರಾಘವ್ ಲಾರೆನ್ಸ್ ಗೆ ಬೆನ್ಸ್ ಅಂತಾನು ಡೈರೆಕ್ಟ್ ಮಾಡ್ತಾವ್ರೆ. ಈ 2 ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಎಂಟ್ರಿ ಕೊಡಬಹುದು. ಪ್ರಜ್ವಲ್ ದೇವರಾಜ್ದು ರಾಕ್ಷಸ ಅಂತ ಒಂದು ಟ್ರೈಲರ್ ಬಂತು. ಇದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಾವ್ರೆ. ಅನೌನ್ಸ್ಮೆಂಟ್ ಮಾಡಿದ್ದಾರೆ, ರಿಲೀಸ್ ಮಾತ್ರ ಕನ್ನಡದಲ್ಲೇ ಮಾಡ್ತಾರೆ ಅಂತ ಅನ್ಕೋತೀನಿ. ಟ್ರೈಲರ್ ಒಂಥರ ಸೈಕ್ ಆಗೈತೆ, ಒಂದ್ಸರಿ ನೋಡ್ಬಿಡಿ. ಪ್ರವಾಸ್ತು ರಾಜಶಾಬ್ ಶೂಟಿಂಗ್ ಎಲ್ಲ ನಡೀತಾ ಇರ್ಬೇಕಾದ್ರ ಜೊತೆಗೇನೆ ಇನ್ನೊಂದು ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿ ಲಾಂಚ್ ಆಯ್ತು. ಇದನ್ ಮಾಡ್ತಾ ಇರೋದು ಮೈತ್ರಿ ಮೂವಿ ಮೇಕರ್ಸ್. ಇನ್ನು ಈ ಸಿನಿಮಾಗೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಅನು ರಾಘವಪುಡಿ ಅವರು ಡೈರೆಕ್ಟ್ ಮಾಡ್ತಾವ್ರೆ. ವಿಚಿತ್ರ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಇವ್ರ ಹೆಸರು ಬಂದ್ಬಿಟ್ಟು ಐಮಾನ್ ಅಂತ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಐಮಾನ್ ಅಂತ ಕರೀತಾರೆ. ಫಸ್ಟ್ ಸಿನಿಮಾನೇ ಪ್ರಭಾಸ್ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾವ್ರೆ. ವಿಷಯ ಹಬ್ತಿದಂಗೆನೆ ಫಾಲೋವರ್ಸ್ ದಿಢೀರ್ ಅಂತ ಜಾಸ್ತಿ ಆಗ್ಬಿಟ್ಟವ್ರೆ ಐಮಾನ್ ಅವ್ರಿಗೆ. ಈ ಪೂಜೆ ಕಾರ್ಯಕ್ರಮಕ್ಕೆ ಪ್ರಶಾಂತ್ ನೀಲ್ ಅವರು ಕೂಡ ಎಂಟ್ರಿ ಕೊಟ್ಟು ವಿಶ್ ಮಾಡವ್ರೆ. ಜೊತೆಗೆ ಇದು ಆಕ್ಷನ್ ಡ್ರಾಮಾ ಲವ್ ಸ್ಟೋರಿ ಆಗಿ ಬರ್ತಾ ಇರೋದು ಅಂತ ವಿಷಯ ಇದೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಆದಷ್ಟು ಬೇಗ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ವೇಟ್ ಮಾಡ್ಬೇಕು. ಸೊ ಫೈನಲ್ ಆಗಿ ರಶ್ಮಿ ಶೆಟ್ಟಿಗೆ ಹೈಕೋರ್ಟ್ ಇಂದ ಆರ್ಡರ್ ಬಂದ್ಬಿಡ್ತು. ಬ್ಯಾಚುಲರ್ ಪಾರ್ಟಿನಲ್ಲಿ ಯೂಸ್ ಮಾಡಿರುವಂತ 2 ಸಾಂಗ್ಸ್ ಗಳ ಕಾಪಿ ರೈಟ್ ಕೇಸ್ ಹಾಕಿದ್ರಲ್ಲ, ಈಗ 2 ಸಾಂಗ್ ಸೇರಿಸಿ 20 ಲಕ್ಷ ದಂಡ ಕಟ್ಬೇಕು ಅಂತ ಆರ್ಡರ್ ಕೊಟ್ಬಿಟ್ಟವ್ರೆ. ಕಟ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಇನ್ನು ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ವಿಕ್ರಮ್ ಅವ್ರು ಆಕ್ಟ್ ಮಾಡಿರುವಂತ ತಂಗಲಾನ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ತೈತೆ. ಇನ್ನು ಫ್ಯಾನ್ಸ್ ಗಳ ರೂಮರ್ ಜಾಸ್ತಿನೇ ಹಬ್ಬಿಸ್ತವ್ರೆ, ತಂಗಲಾನ್ 2 ಕೂಡ ಬರುತ್ತೆ ಅಂತ. ಇದು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿನ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಟೇಕ್ ಕೇರ್, ಬಾಯ್. ಸಿ ಯು.